ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಏನ್ ಮಾಡ್ತಾ ಇದೆಯಲ್ಲ ಎಲೆಕ್ಷನ್ ಕಮಿಷನ್, ಆ ಮೂಲಕ ನರೇಂದ್ರ ಮೋದಿ ಸರ್ಕಾರವನ್ನು ಮೆಚ್ಚಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಮೋದಿ ಸರ್ಕಾರಕ್ಕೆ ಶರಣಾಗಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ದಲಿತರು ಮತ್ತು ಮೋದಿ ವಿರೋಧಿಗಳಿಗೆ ಇನ್ನಿಲ್ಲದಂತಹ ತೊಂದರೆ ಕೊಡ್ತಾ ಇದೆ. ಮೋದಿ ವಿರೋಧಿ ಅಥವಾ ಬಿಜೆಪಿ ವಿರೋಧಿ ಮತದಾರರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತಹ ವಿರೋಧ ಪಕ್ಷಗಳ ಆರೋಪ ಏನಿದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಎಲೆಕ್ಷನ್ ಕಮಿಷನ್ ಆಗಾಗ ನಡ್ಕೊಳ್ತಿರುವಂತಹದ್ದು ಸಹ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಪಶ್ಚಿಮ ಬಂಗಾಳದಲ್ಲಂತೂ ಆ ಆರೋಪಗಳು ದೊಡ್ಡ ಮಟ್ಟದಲ್ಲಿದೆ. ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದರೆ SIR ಅನ್ನುವುದೇ ಒಂದು ಫೇಕು, ಅದು ದೊಡ್ಡ ಫ್ರಾಡು, ಅದೊಂದು ಸ್ಕ್ಯಾಮ್ ಅಂತ. ಅದೇ ರೀತಿಯಲ್ಲಿ ಕೆಲವು ಬೆಳವಣಿಗೆಗಳು ಸಹ ಆಗ್ತಿದ್ದಾವೆ. ಅದೇನು ಅಂದ್ರೆ, ಈ ದೇಶಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂತವರು, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಅಮರ್ತ್ಯ ಸೇನ್ ಇದಾರಲ್ಲ, ಅವರನ್ನು ಸಹ ನಿಮ್ಮ ಪೌರತ್ವ ಸಾಬೀತುಪಡಿಸಿ ಅನ್ನುವ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರನ್ನ ಮತದಾರರ ಪಟ್ಟಿಯಿಂದ ತೆಗೆಯುವ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಮತ್ತು ಅವರ ತಮ್ಮ ಇಬ್ಬರಿಗೂ ಅದೇ ರೀತಿಯಾದಂತಹ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ಪೌರತ್ವ ನಿರೂಪಿಸಿ ಅನ್ನೋ ರೀತಿಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಸಂಜೀವ್ ಭಟ್ಟಾಚಾರ್ಯ ಅನ್ನುವಂತಹ ಕಾರ್ಗಿಲ್ ವಾರ್ನಲ್ಲಿ ಭಾರತಕ್ಕಾಗಿ ಫೈಟ್ ಮಾಡಿದಂತಹ ಯೋಧರಿಗೆ ಸಹ ನೀವು ಭಾರತೀಯರು ಅಂತ ನಿರೂಪಿಸ್ರಿ ಅನ್ನುವ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಏನ್ ನಡೀತಿದೆ ಪಶ್ಚಿಮ ಬಂಗಾಳದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಎಲ್ಲೆಲ್ಲ ಎಲೆಕ್ಷನ್ಗಳು ಹತ್ರ ಇದೆಯೋ ಅಲ್ಲೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ SIR ಅನ್ನೋದನ್ನ ಮಾಡ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ. ಇದಕ್ಕೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾವೆ. ಯಾಕಂದ್ರೆ ಇದು ದೀರ್ಘವಾದಂತಹ ಒಂದು ಪ್ರೋಸೆಸ್, ಬಹಳ ಸಮಯ ಹಿಡಿಯುತ್ತೆ. ಆದರೆ ಎಲೆಕ್ಷನ್ ಕಮಿಷನ್ ಅದನ್ನ ಬಲವಂತಕ್ಕೆ, BLOಗಳ ಜೀವಕ್ಕೆ ಹಾನಿಯಾಗುವ ರೀತಿಯಲ್ಲಿ, ಅವರ ಆತ್ಮಹತ್ಯೆಗಳು ಮಾಡಿಕೊಳ್ಳುವ ರೀತಿಯಲ್ಲಿ, ಅವರಿಗೆ ಹೃದಯಾಘಾತ, ಬ್ರೈನ್ ಸ್ಟ್ರೋಕ್ಗಳಾಗೋ ರೀತಿಯಲ್ಲಿ, ಕೆಲಸಕ್ಕೆ ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ಒತ್ತಡ ಹೇರಿ 1-2 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋದನ್ನ ಮಾಡ್ತಾ ಇದೆ. ಆ ಮೂಲಕ ಎಲ್ಲೆಲ್ಲಿ ಚುನಾವಣೆಗಳಿದೆಯೋ ಅಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ದಾರಿ ಮಾಡಿಕೊಡ್ತಿದೆ ಎಲೆಕ್ಷನ್ ಕಮಿಷನ್ ಅಂತ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಮತ್ತು ಬಿಹಾರದಲ್ಲಿ ನಡೆದಂತಹದ್ದು, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಈ ರೀತಿ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರುವಂತಹವರ ಸಂಖ್ಯೆಗಳಿದಾವಲ್ಲ, ಲಕ್ಷಾಂತರ ಸಂಖ್ಯೆಗಳು, ಕೋಟಿಯವರೆಗೆ ತಲುಪ್ತಾ ಇರೋದು, ಅದು ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಈಗ ವೆಸ್ಟ್ ಬೆಂಗಾಲ್ ಸರದಿ, ವೆಸ್ಟ್ ಬೆಂಗಾಲ್ ನಲ್ಲಿ ಸಹ ನಡೀತಿದೆ. ಅದರದ್ದು ಡ್ರಾಫ್ಟ್ ರಿಲೀಸ್ ಮಾಡಿದ್ದಾರೆ, ಡ್ರಾಫ್ಟ್ ಪಟ್ಟಿ. ಆ ಪಟ್ಟಿಯಲ್ಲಿ ಲಕ್ಷಾಂತರ ಜನರ ಹೆಸರು ನಾಪತ್ತೆ. ಆ ಲಕ್ಷಾಂತರ ಜನರಿಗೆ ಏನೋ ಕಾರಣ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಆದರೆ ಈ ದೇಶಕ್ಕೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಅಮರ್ತ್ಯ ಸೇನ್ ಹೆಸರು ಇಲ್ಲದೆ ಹೋದ್ರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ, ಮತ್ತು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಜನವರಿ 15ನೇ ತಾರೀಕು ದಾಖಲೆಗಳ ಸಮೇತ ಬಂದು ಇಲ್ಲಿ ಹಾಜರಾಗಿ ಅಂತ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ 90 ವರ್ಷ ವಯಸ್ಸಿನ ದೇಶಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತಹ ಒಬ್ಬ ಅರ್ಥ ತಜ್ಞನನ್ನ ಈ ರೀತಿ ನಡೆಸ್ಕೊಳ್ಳುತ್ತೆ ಅಂದ್ರೆ ಏನರ್ಥ? ಹಾಗಾದ್ರೆ ಅಮರ್ತ್ಯ ಸೇನ್ ಟಾರ್ಗೆಟ್ ಮಾಡ್ತಿದಾರಾ ಅನ್ಸುತ್ತೆ. ಯಾಕನ್ಸುತ್ತೆ? ಯಾಕೆಂದ್ರೆ ಅಮರ್ತ್ಯ ಸೇನ್ ನರೇಂದ್ರ ಮೋದಿ ವಿರೋಧಿಗಳ ಪಟ್ಟಿಯಲ್ಲಿ ನಿಲ್ತಾರೆ. ನರೇಂದ್ರ ಮೋದಿ ಅವರ ನೀತಿಗಳ ವಿರುದ್ಧ, ಆರ್ಥಿಕ ನೀತಿಗಳ ವಿರುದ್ಧ ಸಾಕಷ್ಟು ಬಾರಿ ಟೀಕೆಗಳನ್ನು ಮಾಡಿದ್ದಾರೆ. ಹಾಗಾಗಿಯೇ 2015ರಲ್ಲಿ ನಳಂದ ವಿಶ್ವವಿದ್ಯಾಲಯದಿಂದ ಅವರನ್ನ ವೈಸ್ ಚಾನ್ಸಲರ್ ಪೋಸ್ಟ್ ಇಂದ ತೆಗೆದು ಹಾಕಲಾಗಿತ್ತು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ. ಅದಷ್ಟೇ ಅಲ್ಲ, ಅವರ ಭೂಮಿಯನ್ನು ಸಹ ಕಸಿದುಕೊಳ್ಳುವಂತಹ ಪ್ರಯತ್ನ ಸರ್ಕಾರ ಮಾಡಿತ್ತು, ಅದು ಸಾಧ್ಯ ಆಗಿರಲಿಲ್ಲ. ಈಗ ಮತದಾರರ ಪಟ್ಟಿಯಲ್ಲಿ ಮ್ಯಾಚಿಂಗ್ ಆಗ್ತಿಲ್ಲ ಅಂತೆ. ಏನು ಮ್ಯಾಚಿಂಗ್ ಆಗ್ತಿಲ್ಲ ಅಂದ್ರೆ, ನಿಮ್ಮ ಮತ್ತು ನಿಮ್ಮ ತಾಯಿಯ ನಡುವಿನ ವಯಸ್ಸು ಕೇವಲ 15 ವರ್ಷ ಇದೆ. ಇದು ಹೇಗೆ ಅಂತ ಕೇಳಿರೋದು. ಅಮರ್ತ್ಯ ಸೇನ್ ಅವರಿಗೆ ವಯಸ್ಸು ಈಗ 90 ವರ್ಷ. ಸೊ 90 ವರ್ಷ ಹಿಂದಿನ ಕಾಲದಲ್ಲಿ 12, 13, 14 ವರ್ಷಗಳಿಗೆ ಮದುವೆ ಆಗ್ತಿದ್ದುದು ಸರ್ವೇ ಸಾಮಾನ್ಯ. ಅದರಲ್ಲೂ ಹೆಣ್ಣು ಮಕ್ಕಳು
ಬಾಲ್ಯ ವಿವಾಹನೇ ಆಗ್ಬಿಡೋದು. ಆ ನಂತರ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಸಂಸಾರ ಶುರು ಮಾಡ್ತಿದ್ರು. 13 ವರ್ಷಕ್ಕೆ ತಾಯಿಯಾಗಿದ್ದಾರೆ, 14 ವರ್ಷಕ್ಕೂ ತಾಯಿಯಾಗಿರೋರು ಇದ್ದಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಈ ಎಲೆಕ್ಷನ್ ಕಮಿಷನ್ಗೆ ಅಂದ್ರೆ ಇದೆ, ಒಂದು ನೆಪ ಅಷ್ಟೇ. ಮೋದಿ ವಿರೋಧಿಗಳನ್ನ ಕಾಡೋದಕ್ಕೆ ಒಂದು ನೆಪ ಅಷ್ಟೇ ಅನ್ನೋ ರೀತಿಯಲ್ಲಿ ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೇವಲ 15 ವರ್ಷ ಡಿಫರೆನ್ಸ್ ಇದೆ ನಿಮಗೂ ನಿಮ್ಮ ತಾಯಿಗೂ, ಅದಕ್ಕೆ ವಿವರಣೆಯನ್ನು ಕೊಡಿ, ದಾಖಲೆಗಳನ್ನು ತಗೊಂಡು ಬನ್ನಿ, ಜನವರಿ 15ನೇ ತಾರೀಕು ಹಾಜರಾಗಿ ಅಂತ ಹೇಳಿದ್ದಾರೆ. ಎಂಥ ನೀಚತನ ನೋಡಿ, ಎಷ್ಟು ನೀಚತನ ನೋಡಿ ಈ ಎಲೆಕ್ಷನ್ ಕಮಿಷನ್ದು. ಜ್ಞಾನೇಶ್ ಕುಮಾರ್ ಗುಪ್ತಾ ದೇಶ ಕಂಡಂತಹ ಅತ್ಯಂತ ದುರ್ಬಲ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತಲೇ ಹೇಳಬೇಕು. 24/7 ಆಡಳಿತ ಪಕ್ಷಕ್ಕೆ ನೆರವಾಗುವ ರೀತಿಯಲ್ಲೇ ಮಾತಾಡೋದು, ನೆರವಾಗುವ ರೀತಿಯಲ್ಲೇ ನಡ್ಕೊಳ್ಳೋದು. ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದ್ರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಅವರನ್ನೇ ಟೀಕೆ ಮಾಡೋದು, ಬಿಜೆಪಿ ಲೆವೆಲ್ಗೆ ಹೋಗಿ ವಿರೋಧ ಪಕ್ಷಗಳನ್ನ ಟೀಕೆ ಮಾಡೋದು. ಇದು ನೀಚತನನೇ. ಸರಿ, ಅಮರ್ತ್ಯ ಸೇನ್ ಒಬ್ಬರದೇನ ಅನ್ಕೊಂಡ್ರೆ ಇಲ್ಲ. 2022ರ ವರ್ಲ್ಡ್ ಕಪ್ ಕ್ರಿಕೆಟ್ ನಲ್ಲಿ ಭಾರತವನ್ನ ಫೈನಲ್ ತಲುಪಿಸುವ ಮಟ್ಟಕ್ಕೆ ಪ್ರದರ್ಶನ ನೀಡಿದಂತಹ, ಅತ್ಯಂತ ಅಧಿಕ ವಿಕೆಟ್ಗಳನ್ನು ಪಡ್ಕೊಂಡಂತಹ ಇಡೀ ಟೂರ್ನಮೆಂಟ್ ಎಲ್ಲ ದೇಶಗಳಿಗೂ ಕಂಪೇರ್ ಮಾಡಿದ್ದಾರೆ. ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಅವ್ರದ್ದು ಇದೇ ಕತೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಬಂದು ದಾಖಲೆಗಳನ್ನ ಕೊಡಿ ಅಂತ. ಅವ್ರ ತಮ್ಮನಿಗೂ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರ ತಮ್ಮನಿಗೂ ಕೊಟ್ಟಿದ್ದಾರೆ. ಅಂದ್ರೆ ಮೊಹಮ್ಮದ್ ಶಮಿ ಭಾರತೀಯ ಅಲ್ವಾ? ಹಾಗಾದ್ರೆ ಯಾಕೆ ಮ್ಯಾಚ್ ಮುಗಿದ ತಕ್ಷಣ ಫೈನಲ್ ಮ್ಯಾಚ್ ಅಲ್ಲಿ ಭಾರತ ಸೋತ ನಂತರ ನರೇಂದ್ರ ಮೋದಿ ಪ್ರೋಟೋಕಾಲ್ ಅನ್ನ ಬ್ರೇಕ್ ಮಾಡಿ, BCCI ರೂಲ್ಸ್ ಅನ್ನ ಬ್ರೇಕ್ ಮಾಡಿ, ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಮೊಹಮ್ಮದ್ ಶಮಿಯನ್ನ ಬಲವಂತಕ್ಕೆ ಎಳ್ಕೊಂಡು ತಪ್ಕೊಂಡು ಸಮಾಧಾನ ಮಾಡಿದ್ಯಾಕೆ? ಯಾಕೆ? ಅದೆಲ್ಲ ಬೇಕಿಲ್ಲ. ನಾವು ಯಾರನ್ನ ಟಾರ್ಗೆಟ್ ಮಾಡ್ತೀವೋ ಅವ್ರಿಗೆ ಕೊಡ್ತೀವಿ, ಕಾಟ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅಷ್ಟು ಮಾತ್ರ ಆಗಿದ್ರೆ ಪರವಾಗಿಲ್ಲ. ಇನ್ನೊಬ್ಬರು ಪಾಪ ಸಂಜೀವ್ ಭಟ್ಟಾಚಾರ್ಯ ಅಂತ, ಅವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಏನು? ತಮ್ಮ ಪೌರತ್ವವನ್ನು ನಿರೂಪಣೆ ಮಾಡೋಕೆ, ದಾಖಲೆಗಳನ್ನ ಕೊಡೋದಕ್ಕೆ. ನಾನು ಇಂಡಿಯನ್ ಅಂತ ಏನ್ ತಪ್ಪು ಅಂತೀರಾ? ಇವರು ಕಾರ್ಗಿಲ್ ವಾರ್ನಲ್ಲಿ ಫ್ರಂಟ್ ಲೈನ್ ಅಲ್ಲಿ ಹೋರಾಡಿದಂತಹ ವೀರರು, ಯೋಧರು. ಅಂಥ ಯೋಧರಿಗೆ ನೀವು ಭಾರತೀಯರಾ ಅನ್ನುವ ರೀತಿಯಲ್ಲಿ, ಅದು ಏನು ಸಂಜೀವ್ ಭಟ್ಟಾಚಾರ್ಯ ಹೆಸರು ನೋಡಿ, ಎಂತೆಂಥವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಕೊಟ್ಟಿದ್ದಾರೋ ಸುದ್ದಿಗಳು ಹೊರಗಡೆ ಬಂದಿಲ್ಲ. ಈ 3 ಜನದ್ದು ಹೊರಗಡೆ ಬಂದಿದೆ. ಅರ್ಜುನ್ ಅವಾರ್ಡ್ ಪಡ್ಕೊಂಡಂತಹ ಮೊಹಮ್ಮದ್ ಶಮಿ, ನೊಬೆಲ್ ಪ್ರಶಸ್ತಿ ಪಡೆದಿರುವಂತಹ ಅಮರ್ತ್ಯ ಸೇನ್, ಭಾರತಕ್ಕಾಗಿ ಯುದ್ಧ ಭೂಮಿಯಲ್ಲಿ ಹೋರಾಡಿದಂತಹ ಸಂಜೀವ್ ಭಟ್ಟಾಚಾರ್ಯ, ಇವರು ಭಾರತೀಯರಲ್ವಾ ಹೌದಾ ಅಂತ ಒಂದು ಅನುಮಾನ ಬರುತ್ತೆ. ಅಂದ್ರೆ ಈ ಎಲೆಕ್ಷನ್ ಕಮಿಷನ್ಗೆ, ಈ ಎಲೆಕ್ಷನ್ ಕಮಿಷನ್ ಎಷ್ಟು ನೀಚತನದ್ದು ಅಂತ ಮತ್ತೆ ಹೇಳಬಹುದು. ನಾನು ಮತ್ತೆ ಹೇಳಬಹುದು, ನೀಚತನದ ಪರಮಾವಧಿ ಇದು. ಮೋದಿನ ಮೆಚ್ಚೋದಕ್ಕೆ, ಬಿಜೆಪಿನ ಮೆಚ್ಚೋದಕ್ಕೆ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷಗಳು ಏನ್ ಆರೋಪ ಮಾಡ್ತಿದಾವಲ್ಲ, ಆ ಆರೋಪಗಳಿಗೆ ತಕ್ಕಂತೆನೆ ಈ ಎಲೆಕ್ಷನ್ ಕಮಿಷನ್ ನಡ್ಕೊಳ್ತಿದೆ. ಅನುಮಾನನೇ ಬೇಡ ಅನ್ನುವ ರೀತಿಯಲ್ಲಿ ನಡ್ಕೊಳ್ತಿದೆ. ಸೊ ವೋಟ್ ಚೋರಿ, ಎಲೆಕ್ಷನ್ ಕಮಿಷನ್ ಶರಣಾಗಿರೋದು ಇದೆಲ್ಲ ನಾರ್ಮಲ್ ಅನ್ಸುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.